ನಮಸ್ಕಾರ ಸ್ನೇಹಿತರೆ, ಮಾರ್ಗದರ್ಶಕ್ನ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೆಲವು 2-3 ದಿವಸದಿಂದ ಬಹಳಷ್ಟು ವಿದ್ಯಾರ್ಥಿಗಳು ನೀಟ್ ಆಸ್ಪಿರೆಂಟ್ MBBS ಮಾಡೋರು ವಿದ್ಯಾರ್ಥಿಗಳು ದಿನ ಕಾಲ್ ಮಾಡ್ತಾ ಇದ್ದಾರೆ. ಸರ್ MBBS ಬಗ್ಗೆ ತಿಳಿಸ್ಕೊಡಿ, ಸರ್ BAMS ಬಗ್ಗೆ ಕಟ್ ಆಫ್ನ ತಿಳಿಸ್ಕೊಡಿ, MBBS ಕಟ್ ಆಫ್ನ ತಿಳಿಸ್ಕೊಡಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಬಾರಿ ಪ್ರತಿಯೊಂದು MBBS ರಿಲೇಟೆಡ್ ಕಟ್ ಆಫ್ ಏನೋಗಿದೆ, ಯಾವ ಕಾಲೇಜ್ನಲ್ಲಿ ಏನು ಸೀಟ್ ಸಿಕ್ಕಿದೆ, ಯಾವ ಕ್ಯಾಟಗರಿ ಬೇಸ್ನಲ್ಲಿ ಸಿಕ್ಕಿದೆ, ಸೊ ಏನೇನು ರಿಸರ್ವೇಶನ್ ಇರುತ್ತೆ, ಈಚ್ ಆ್ಯಂಡ್ ಎವ್ರಿಥಿಂಗು ನಿಮಗೆ ಈ ಮಾರ್ಗದರ್ಶಕ್ ಎಜುಕೇಶನ್ನಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬೇರೆ ಎಲ್ಲೂ ಹೋಗಬೇಡಿ. ಕಟ್ ಆಫ್ ನೋಡೋಕ್ಕೆ ಪೇಡ್ ಸರ್ವಿಸ್ ತಗೊಂಡು ನೀವು ಪೇಮೆಂಟ್ ಮಾಡಿ ಕಟ್ ಆಫ್ ನೋಡೋದ್ರ ಬದಲಿ ಮಾರ್ಗದರ್ಶಕ್ ಎಜುಕೇಶನ್ ನಿಮಗೆ ಫ್ರೀಯಾಗಿ ಕಟ್ ಆಫ್ನ ತಿಳಿಸ್ಕೊಡತ್ತೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ನಾನು ಫಸ್ಟ್ MBBS ವಿದ್ಯಾರ್ಥಿಗಳು ಯಾರು ಕರ್ನಾಟಕ ಅಥವಾ ಇಂಡಿಯಾದಲ್ಲಿ MBBS ಮಾಡ್ಬೇಕಂತ ಇದ್ದೀರಾ, ಆ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಏನೇನು ಎಷ್ಟು ಕಾಲೇಜಸ್ ಇದೆ, ಎಷ್ಟು ಸೀಟ್ಗಳಿವೆ ಅದನ್ನ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಟೋಟಲ್ ನಂಬರ್ ಆಫ್ ಕಾಲೇಜಸ್ 70 ಕಾಲೇಜಸ್ ಇದೆ ಟೋಟಲ್. ಇದು ಅಟ್ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬೇರೆ ಕಡೆ ನೀವು ಯಾರು ಈ ತರ ಇನ್ಫಾರ್ಮೇಶನ್ ನಿಮ್ಗೆ ನೀಡಿರಲ್ಲ. ಸೊ ಒಟ್ಟಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಸೀಟ್ಸ್ ಗಳು, ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ನೀವು ನೋಡ್ಬೋದು ವಿದ್ಯಾರ್ಥಿಗಳೇ, 11,745 ಸೀಟ್ ಅಟ್ ಪ್ರೆಸೆಂಟ್ ಇರೋದು. ಇದರಲ್ಲಿ ಎಷ್ಟು ರೆಕಗ್ನೈಸ್ಡ್, ಎಷ್ಟು ಪರ್ಮಿಟೆಡ್, ನಾನು ಹೋದ ವರ್ಷ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಯಾವತ್ತೂ ಅಷ್ಟೇ ಈ GR ಮೆಡಿಕಲ್ ಕಾಲೇಜ್ ಇಶ್ಯೂ ಆಯ್ತಲ್ಲ ಲಾಸ್ಟ್ ಇಯರ್, ಎಲ್ಲ ವಿದ್ಯಾರ್ಥಿಗೆ ಗೊತ್ತಿರ್ಬೋದು. ಸೊ ಬಹಳಷ್ಟು ಕಾಲೇಜಸ್ ಈಗ ಅಟ್ ಪ್ರೆಸೆಂಟ್ 150 ಸೀಟು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಏನ್ ಸ್ಟಾರ್ಟ್ ಆಯ್ತು ಲಾಸ್ಟ್ ಇಯರ್, ಅದು ಜಸ್ಟ್ ಪರ್ಮಿಟೆಡ್, ರೆಕಗ್ನೈಸ್ ಇಲ್ಲ. ಇದ್ರ ಬಗ್ಗೆ ಮಾರ್ಗದರ್ಶಕ್ ನಿಮ್ಗೆ ಒಳ್ಳೆ ಲಾಸ್ಟ್ ಇಯರ್ ಕೂಡ ಮಾಹಿತಿ ನೀಡಿತ್ತು. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಯಾರ್ಯಾರು MBBS ಮಾಡ್ಬೇಕಂತ ಇದ್ದೀರಾ, ದಯವಿಟ್ಟು ಬಹಳ ಕೇರ್ಫುಲ್ ಆಗಿ, ಯಾಕಂದ್ರೆ ರೀಸೆಂಟ್ಲಿನೇ ನಮ್ಮ ಕರ್ನಾಟಕದಲ್ಲಿ GR ಮೆಡಿಕಲ್ ಕಾಲೇಜ್ ಇಶ್ಯೂ ಆಗಿದೆ. ಸೊ ಹಾಗಾಗಿ ನೀವು ಯಾವ್ದನ್ನ ಪರ್ಮಿಟೆಡ್ ಕಾಲೇಜಸ್, ಯಾವ್ದು ರೆಕಗ್ನೈಸ್ಡ್ ಕಾಲೇಜಸ್, ಆ ಪರ್ಮಿಷನ್ ಕೂಡ ನೋಡ್ಬೇಕಾಗತ್ತೆ. ಸೊ ಇಲ್ಲಿ 1,745 ಸೀಟ್. ಸೊ ಅಟ್ ಪ್ರೆಸೆಂಟ್ ಇಷ್ಟಿದೆ. ಅದ್ನಲ್ಲಿ ನಿಮ್ಗೆ ಗವರ್ಮೆಂಟ್ ಕಾಲೇಜಸ್ 22 ಗವರ್ಮೆಂಟ್ ಕಾಲೇಜಸ್ ಇದೆ ವಿದ್ಯಾರ್ಥಿಗಳೇ. ಅಲ್ಲಿ ನಿಮ್ಗೆ ಟೋಟಲ್ ಸೀಟು ನಮ್ಮ ಕರ್ನಾಟಕದಲ್ಲಿ 3,450 ಸೀಟ್ಗಳಿವೆ. ಮತ್ತೆ ಪ್ರೈವೇಟ್ ಹಾಗೂ ಡೀಮ್ಡ್ ಟೋಟಲ್ ನಂಬರ್ ಆಫ್ ಕಾಲೇಜಸ್ 48 ಕಾಲೇಜಸ್ ನಲ್ಲಿ ಸೀಟ್ಸ್ ನೋಡಬೇಕು ನೀವು. ಸೀಟ್ಸ್ 8,295. ಸೊ ಇದು ಟೋಟಲ್ ಕೌಂಟ್ ಆಸ್ ಫಿಗರ್ ಏನಿದೆ ಅಟ್ ಪ್ರೆಸೆಂಟ್ ಕರೆಂಟ್ ಡೇಟಾ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಇಷ್ಟು ಸೀಟ್ ಇದೆ. ಸೊ ಮುಂದೆ 2024 ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಮತ್ತೆ ನಿಮ್ಗೆ ಇನ್ಕ್ರೀಸ್ ಆಗ್ಬೇಕಂದ್ರೆ ಮೋಸ್ಟ್ಲಿ ನಿಮ್ಗೆ ಇಲ್ಲಿ ಇನ್ಕ್ರೀಸ್ ಆಗತ್ತೆ ಸೀಟ್ಸ್, ಅರೌಂಡ್ 500+ ಇನ್ಕ್ರೀಸ್ ಆಗ್ಬಹುದು, ಸಾಧ್ಯತೆ ಇದೆ. ಸೊ ಇದು ಸೀಟ್ಸ್ ಬಗ್ಗೆ ಆಯ್ತು ವಿದ್ಯಾರ್ಥಿಗಳೇ. ಕಾಲೇಜಸ್, ಟೋಟಲ್ ನಂಬರ್ ಆಫ್ ಕಾಲೇಜಸ್ ಹಾಗೂ ಟೋಟಲ್ ನಂಬರ್ ಆಫ್ ಸೀಟ್ಸ್. ಸೊ ಇಲ್ಲಿ ಪ್ರಮುಖವಾಗಿ ಹೇಗ್ ವರ್ಕ್ ಆಗತ್ತೆ, ನಿಮ್ಗೆ ಸೀಟ್ ಶೇರಿಂಗ್ ಹೇಗಿರುತ್ತೆ, ಫೀಸ್ ಹೇಗಿರುತ್ತೆ, ಅದು ಕೂಡ ಬೇಸಿಕ್ ನಾವು ನೋಡ್ಕೊಂಡು ಬರೋಣ. ಸೊ ಲಾಸ್ಟ್ ಇಯರ್, ಆಸ್ ಪರ್ ದಿ ಲಾಸ್ಟ್ ಇಯರ್ ಏನಿದೆ, ಸೀಟ್ ಶೇರಿಂಗ್ ಇನ್ ಗವರ್ಮೆಂಟ್ ಕಾಲೇಜ್, ಪರ್ಟಿಕ್ಯುಲರ್ಲಿ ಗವರ್ಮೆಂಟ್ ಕಾಲೇಜಸ್ ನಲ್ಲಿ ಸೀಟ್ ಶೇರಿಂಗ್ ಹೇಗಿರುತ್ತೆ ಅಂದ್ರೆ ನೋಡಿ, ನೀವು ನೋಡ್ಬೋದು. ಆಲ್ ಇಂಡಿಯಾ ಕೋಟಾ, ನಿಮ್ಗೆ ಆಲ್ ಇಂಡಿಯಾ ಕೋಟಾ 15% ಕಂಪಲ್ಸರಿ ಇರ್ಲೇ ಇರುತ್ತೆ ಗವರ್ಮೆಂಟ್ ಕಾಲೇಜಸ್ ನಲ್ಲಿ. ಮಿಕ್ಕಿದು ಸ್ಟೇಟ್ ಕೋಟಾ ಅಂತ 85% ಇರುತ್ತೆ. ಅಂದ್ರೆ 15% ಯಾವ ಸ್ಟೂಡೆಂಟ್ ಬೇಕಾದ್ರೂ ಅಪ್ಲೈ ಮಾಡಬಹುದು. ಇಡೀ ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಮಾಡಬಹುದು. ಮಹಾರಾಷ್ಟ್ರ ಅವ್ರು ಇರ್ಬೋದು, ಗುಜರಾತ್ ಅವ್ರು ಇರ್ಬೋದು, ಎಲ್ಲಿಂದನೂ ಬೇರೆ ಅದರ್ ಸ್ಟೇಟ್ಸ್ ಅವರು ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ಆಲ್ ಇಂಡಿಯಾ ಕೋಟಾದಲ್ಲಿ. ಬಟ್ ನಮ್ ಸ್ಟೇಟ್ ಕೋಟಾ 85% ಏನಿದೆ ಸ್ಟೇಟ್ ಕೋಟಾ, ಇದು ಪ್ಯೂರ್ಲಿ ನಿಮ್ಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಇದರಲ್ಲಿ ನಿಮ್ಗೆ ಡಿವೈಡ್ ಆಗುತ್ತೆ, ಬೇರೆ ಬೇರೆ ಕ್ಯಾಟಗರಿಗೆ ಸಪರೇಟ್ ಸೀಟ್ ನ ಸಪರೇಟ್ ಪರ್ಸೆಂಟೇಜ್ ಆಗಿ ಡಿವೈಡ್ ಆಗುತ್ತೆ. ಸೊ ಇದು ನಿಮ್ಗೆ ಗವರ್ಮೆಂಟ್ ಕಾಲೇಜಸ್ ಬಗ್ಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜ್ ನಲ್ಲಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ.
ಈಗ ಪ್ರೈವೇಟ್ ಕಾಲೇಜು, ಕರ್ನಾಟಕದಲ್ಲಿರುವ ಪ್ರೈವೇಟ್ ಕಾಲೇಜ್ನಲ್ಲಿ ಸೀಟ್ ಶೇರಿಂಗು ಗೌರ್ಮೆಂಟ್ ಸೀಟ್ ಶೇರಿಂಗ್, ಗೌರ್ಮೆಂಟ್ಗೆ ಅಂತ 40% ಸೀಟ್ಗಳು ಕೊಡಬೇಕು. ಎಕ್ಸಾಂಪಲ್ ಈಗ ಬೆಂಗಳೂರಿನಲ್ಲಿರುವ MS ರಾಮಯ್ಯ ಕಾಲೇಜು ಅಥವಾ ಸಪ್ತಗಿರಿ ಆಯುರ್ವೇದಿಕ್, ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ ಈ ಪ್ರೈವೇಟ್ ಕಾಲೇಜಸ್ ಯಾವ್ದನ್ನ ಇರ್ಲಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ XYZ. ಸೊ ಅದ್ನಲ್ಲಿ ಏನಿರುತ್ತೆ, ನಮ್ ಕರ್ನಾಟಕ ಸರ್ಕಾರಕ್ಕೆ ಅಂತ 40% ಸೀಟ್ಗಳನ್ನ ಅವರು ರೀಸನಬಲ್ ಪ್ರೈಸ್ ಅಂದ್ರೆ ಕಡಿಮೆ, 1 ಲಕ್ಷ 1.5 ಲಕ್ಷದ ಏನಿದೆ ಫೀಸ್ ಸ್ಟ್ರಕ್ಚರ್, ಆ ಫೀಸ್ ಸ್ಟ್ರಕ್ಚರ್ ನಲ್ಲಿ ಕೊಡ್ಬೇಕಾಗತ್ತೆ. ಮಿಕ್ಕಿರುವ ಪ್ರೈವೇಟ್ ಸೀಟ್ಗಳು ಎಷ್ಟು, 40%. ಅದು ಕೂಡ ಸೀಟ್ ಶೇರಿಂಗು 40% ಪ್ರೈವೇಟ್ ಸೀಟು. ಈಗ ಎಕ್ಸಾಂಪಲ್ 40% ರಿಸರ್ವ್ ಅಂದ್ರೆ ಈ 11 ಲಕ್ಷ ಫೀಸ್ ಏನಿದೆ, 10,92,000 ರೂಪಾಯಿ ಫೀಸು. ಸೊ ಆ ಸೀಟ್ಗಳು 40% ಇರುತ್ತೆ ನಿಮ್ಗೆ. ಅದ್ ಬಿಟ್ರೆ ನಿಮ್ಗೆ NRI ಕೋಟಾ 15% ಮತ್ತೆ ಅದರ್ಸ್ ಕೋಟಾ 5%. ಇದು ಸೀಟ್ ಶೇರಿಂಗು. ಪ್ರೈವೇಟ್ ಕಾಲೇಜ್ ನಲ್ಲಿ ಸೀಟ್ ಶೇರಿಂಗು ಇಷ್ಟಿರುತ್ತೆ ಸೀಟ್ಗಳು. ಸೊ ನಂತರ ಫರ್ದರ್ ಆ ಸೀಟ್ಗಳಲ್ಲಿ ಪ್ರೈವೇಟ್ ಸೀಟ್ ನಲ್ಲಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಕ್ಯಾಟಗರಿ ಅವ್ರಿಗೆ ಸೀಟ್ ಅನ್ನ ನೆಕ್ಸ್ಟ್ ಅದ್ನಲ್ಲಿ ಡಿವೈಡ್ ಮಾಡ್ತಾರೆ. ಶೇರಿಂಗ್ ಬಗ್ಗೆ ನೋಡಿದ್ದಾಯ್ತು ವಿದ್ಯಾರ್ಥಿಗಳೇ. ಈಗ ಫೀಸ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ನೀವು ಗೌರ್ಮೆಂಟ್ ಸೀಟ್ಗೆ ಪ್ರೈವೇಟ್ ಕಾಲೇಜ್ ನಲ್ಲಿ ಗೌರ್ಮೆಂಟ್ ಸೀಟ್ಗೆ ನಿಮ್ಗೆ ಆಲ್ಮೋಸ್ಟ್ ಎಕ್ಸಾಂಪಲ್ ನಾನು ಹೇಳಿದೆ, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ನಿಮ್ಗೆ 100 ಸೀಟ್ ಇದ್ರೆ, ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, 100 ಸೀಟ್ ಇದ್ರೆ 40 ಸೀಟು ನಿಮ್ಗೆ ಪ್ರೈಸ್ ಏನಿರುತ್ತೆ 1,44,00,000 ಪರ್ ಇಯರ್. ಗೌರ್ಮೆಂಟ್ ಸೀಟು ಇನ್ ಪ್ರೈವೇಟ್ ಕಾಲೇಜು ಗ್ಯಾಪ್ನ ಇಟ್ಕೊಳ್ಳಿ. ಅಲ್ಲಿ ನಿಮ್ಗೆ ವರ್ಷಕ್ಕೆ 1,44,000 ರೂಪಾಯಿಗೆ ನಿಮ್ಗೆ ಸೀಟ್ ಅನ್ನ ಪಡ್ಕೊಳ್ಬಹುದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದೇ ರೀತಿ 40% ಏನಿದೆ ಸೀಟು 10,92,000 ರೂಪಾಯಿ ಲಾಸ್ಟ್ ಇಯರ್ ಫೀಸ್. ಇದು ಈ ವರ್ಷ ಏನ್ ಇನ್ಕ್ರೀಸ್ ಆಗತ್ತೋ ಎಷ್ಟಾಗತ್ತೆ ಏನಂತ ಇನ್ನು ಫೀಸ್ ಸ್ಟ್ರಕ್ಚರ್ ಬಂದಿಲ್ಲ. ಅಟ್ ಪ್ರೆಸೆಂಟ್ ಲಾಸ್ಟ್ ಇಯರ್ ಫೀಸ್ 10,92,000 ಏನಿತ್ತು ಅದರ ಪ್ರಕಾರ ನಿಮ್ಗೆ 40% ಸೀಟ್ಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಬಹುದು. ಅದರ ನಂತರ NRI ಸೀಟ್ಸ್ ನಿಮ್ಗೆ 15%, ನಾನು ಏನ್ ಹೇಳಿದ್ದೆ 15% NRI ಸೀಟ್ಸ್ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 25 lakhs to 50 lakhs ಪರ್ ಇಯರ್ ಇರುತ್ತೆ ಫೀಸ್. ವಿದ್ಯಾರ್ಥಿಗಳೇ ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ. NRI ಸೀಟ್ಸ್ ಏನಾದ್ರೂ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೆ ಈ ಫೀಸ್ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. 25 lakhs to ಅರೌಂಡ್ 50 lakhs ಇರುತ್ತೆ. ಸೊ ಅದರ್ಸ್ ಕೋಟಾನು ಸೇಮ್. ಸೊ ಆ ಫೀಸ್ ರೇಂಜ್ ನಲ್ಲೇ ಬರುತ್ತೆ ನಿಮ್ಗೆ. ಇದು ಫೀಸ್ ಸ್ಟ್ರಕ್ಚರ್. ಸೊ ಯಾವ್ದಕ್ಕೆ ಫೀಸ್ ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ ನಾನು, ಸೊ ಒಂದು ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಸೀಟು ಹಾಗೂ ಪ್ರೈವೇಟ್ ಕಾಲೇಜು ಪ್ರೈವೇಟ್ ಸೀಟು. ಇದರಲ್ಲಿ ನಾನು ಡೀಮ್ ಬಗ್ಗೆ ಹೇಳಿಲ್ಲ ಮತ್ತೆ ಪ್ಯೂರ್ ಗೌರ್ಮೆಂಟ್ ಬಗ್ಗೆ ಹೇಳಿಲ್ಲ ವಿದ್ಯಾರ್ಥಿಗಳೇ, ನೋಡ್ಕೊಳ್ಳಿ. ಡೀಮ್ ಕಾಲೇಜಸ್ ಬಗ್ಗೆ ಹೇಳೋದಾದ್ರೆ ವಿದ್ಯಾರ್ಥಿಗಳೇ, ಡೀಮ್ಡ್ ಫೀಸ್ ಸ್ಟ್ರಕ್ಚರ್ ಪ್ರೈವೇಟ್ ಸೀಟ್ನಾಗೆ ನಿಮ್ಗೆ ಆಲ್ಮೋಸ್ಟ್ 16 ಲಕ್ಷದಿಂದ ಚಾಲು ಆಗುತ್ತೆ. 16 ಲಕ್ಷದಿಂದ 23.5 ಲಕ್ಷ ತನಕನೂ ಫೀಸ್ ಸ್ಟ್ರಕ್ಚರ್ ನ ಡೀಮ್ಡ್ ಕಾಲೇಜಸ್ ನಲ್ಲಿ ಇರುತ್ತೆ. ಸೊ ಅದರ ನಂತರ ನಿಮ್ಗೆ ವಿದ್ಯಾರ್ಥಿಗಳೇ ಕ್ಯಾಟಗರಿ ವೈಸ್, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಈಚ್ ಅಂಡ್ ಎವ್ರಿ ಕ್ಯಾಟಗರಿ, ಕರ್ನಾಟಕದಲ್ಲಿ ಈಚ್ ಅಂಡ್ ಎವ್ರಿ ಕ್ಯಾಟಗರಿ ಏನೇನಿದೆ ಮತ್ತೆ ಯಾವ ರ್ಯಾಂಕ್ಗೆ ಕ್ಲೋಸ್ ಆಗಿದೆ ಕಟ್ ಆಫ್ ಅನ್ನ ತಿಳಿಸ್ಕೊಡುವ ಪ್ರಯತ್ನನ ಮಾಡ್ತೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.